ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಇಂಟರ್ನಲ್ ಮಾರ್ಕ್ಸ್ ಏನಿರುತ್ತೆ ಅಂದರೆ ಈಗ ಪ್ರಾಕ್ಟಿಕಲ್ ಇಲ್ಲದೆ ಇರುವಂಥ ವಿಷಯಗಳಿಗೆ 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ, 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಆ 20 ಮಾರ್ಕ್ಸ್ ಇಂಟರ್ನಲ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ಪ್ರಿಪರೇಟರಿ ಎಕ್ಸಾಮ್ನ ಮಾರ್ಕ್ಸ್ ಏನಿದೆ ಅದನ್ನು ಇಂಟರ್ನಲ್ ಮಾರ್ಕ್ಸನ್ನು ನೀಡೋದಕ್ಕೆ ಕನ್ಸಿಡರ್ ಮಾಡ್ತಾರಾ? ಇದು ಪ್ರಶ್ನೆನ ವಿದ್ಯಾರ್ಥಿಗಳು ಕೇಳಿದ್ರು. ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆ ಇರುತ್ತೆ, ಅದಕ್ಕೆ ಉತ್ತರವನ್ನು ನೀಡ್ತಾ ಇದ್ದೀನಿ. ಮೊದಲಾಗಿ ಈಗ ಪ್ರಿಪರೇಟರಿ ಎಕ್ಸಾಮ್ ಏನಾಗುತ್ತೆ, ಜನವರಿ ಫಸ್ಟ್ ವೀಕ್ ಎಂಡಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದರ ಮಾರ್ಕ್ಸನ್ನು ಇಂಟರ್ನಲ್ ಮಾರ್ಕ್ಸನ್ನು ನೀಡೋದಕ್ಕೆ ಕನ್ಸಿಡರ್ ಮಾಡಲ್ಲ. ಓಕೆ, ಪ್ರಿಪರೇಟರಿ ಎಕ್ಸಾಮ್ ಮಾರ್ಕ್ಸನ್ನು ಇಂಟರ್ನಲ್ಗೆ ಕನ್ಸಿಡರ್ ಮಾಡಲ್ಲ. ಹಾಗಾದರೆ ಯಾವ್ಯಾವ್ದು ಕನ್ಸಿಡರ್ ಮಾಡ್ತಾರೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ಫಸ್ಟ್ ಟೆಸ್ಟ್ ಆಯಿತು, ನಂತರ ಮಿಡ್ ಟರ್ಮ್ ಎಕ್ಸಾಮ್ ಆಯಿತು, ಹಾಗೆ ಸೆಕೆಂಡ್ ಟೆಸ್ಟ್ ಆಯಿತು. ಈ 3 ಎಕ್ಸಾಮ್ಗಳ ಮಾರ್ಕ್ಸ್ ಏನಿರುತ್ತೆ ಅದನ್ನು ಇಂಟರ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಅಂದರೆ 20 ಮಾರ್ಕ್ಸ್ ಇಂಟರ್ನಲ್ ಏನಿರುತ್ತೆ ಅದರಲ್ಲಿ 10 ಮಾರ್ಕ್ಸನ್ನು ನೀಡೋದಕ್ಕೆ ಯಾವ್ದು ಹೇಳಿ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್ ಹಾಗೆ ಸೆಕೆಂಡ್ ಟೆಸ್ಟ್, ಈ 3 ಎಕ್ಸಾಮ್ಗಳ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ಬೆಸ್ಟ್ ಆಫ್ 2 ಎಕ್ಸಾಮ್ ಅದನ್ನು ಕನ್ಸಿಡರ್ ಮಾಡಿ 10 ಮಾರ್ಕ್ಸ್ನ ಅಲಾಟ್ ಮಾಡ್ತಾರೆ. ನಂತರ 20 ಮಾರ್ಕ್ಸ್ ಆಗಬೇಕಲ್ವಾ, ಮತ್ತೆ 10 ಮಾರ್ಕ್ಸ್ ಯಾವುದನ್ನು ಕನ್ಸಿಡರ್ ಮಾಡ್ತಾ ಅಂತ ತಿಳ್ಕೊಳ್ಳೋದಾದ್ರೆ, ನಿಮಗೆ ಅಸೈನ್ಮೆಂಟ್ ಕೊಟ್ಟಿದ್ರು, ಆ ಅಸೈನ್ಮೆಂಟ್ಗೆ 10 ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ ಈ ಇಂಟರ್ನಲ್ ಮಾರ್ಕ್ಸ್ ಏನಿದೆ ಅದು ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೆ ಅಸೈನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ಇಂಟರ್ನಲ್ ಮಾರ್ಕ್ಸ್ ಅಲಾಟ್ ಮಾಡಲಾಗುತ್ತೆ. ಡೀಟೇಲ್ಸ್ ಗೊತ್ತಾಯ್ತು ಅಂತ ಅನ್ಸುತ್ತೆ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಬಹುದು. ಚೆನ್ನಾಗಿ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.